ನೀವು ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಪ್ಲಾನಿಟೋರಂ ಅಂತಕ್ಕಂಥದ್ನ ನಾವು ಹಿಂದೆ ಮಹಾನಗರಗಳಲ್ಲಿ ನೋಡ್ತಾ ಇದ್ವಿ. ನಾವು ಯೂಶಲಿ ಕೇಳಿರ್ತಕ್ಕಂಥದ್ದು ನೆಹರು ತಾರಾಲಯ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಕೇಳಿದ್ದೀವಿ. ಈಗ ಹಾಸನದಲ್ಲೇ ಒಂದು ತಾರಾಲಯವನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು, ಈ ಇನಿಷಿಯೇಟಿವ್ ನ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಸನದ ಮಲ್ನಾಡ್ ಕಾಲೇಜಿನಲ್ಲಿ ಒಂದು ತಾರಾಲಯವನ್ನ ಮಾಡಬೇಕು ಅಂತ, ಅಂದ್ರೆ ಪ್ಲಾನಿಟೋರಿಯಂ ಅನ್ನ ಮಾಡಬೇಕು ಅಂತಕ್ಕಂಥ ಒಂದು ಈಗ ಆಲ್ರೆಡಿ ಪ್ರಪೋಸಲ್ ಆಗಿದೆ. ಅದು ಸದ್ಯದಲ್ಲೇ ನಿರ್ಮಾಣ ಆಗುವ ಹಂತದಲ್ಲಿದೆ. ಸೊ ಹಾಗಿದ್ರೆ ಪ್ಲಾನಿಟೋರಿಯಂ ಅನ್ನ ಹಾಸನದಲ್ಲಿ ಯಾಕೆ ಮಾಡಬೇಕು, ಅಂಡ್ ಅದರಿಂದ ವಿದ್ಯಾರ್ಥಿಗಳಿಗೆ ಏನ್ ಯೂಸ್ ಆಗ್ತದೆ, ಅಂಡ್ ಹಾಸನದ ಸ್ಥಳೀಯ ಮಟ್ಟಕ್ಕೆ ಹೋದ್ರೆ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿರಬಹುದು, ಅಂಡ್ ಹಾಸನದಲ್ಲಿ ಶೈಕ್ಷಣಿಕವಾಗಿ ನಾವು ಸಾಕಷ್ಟು ಮುಂದೆ ಇದ್ದೀವಿ ಇವತ್ತು, ಅಂಡ್ ಇದು ಶೈಕ್ಷಣಿಕವಾಗಿ ಎಷ್ಟು ಪೂರಕವಾಗುತ್ತೆ, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಸನಕ್ಕೆ ತಾರಾಲಯ ಯಾಕೆ ಬೇಕು ಅಂಡ್ ತಾರಾಲಯ ಆಗೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ಇವತ್ತು ಸತೀಶ್ BS ಅವರು. ಇವರು ಭಾರತ್ ಡೋಮ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ನ CEO. ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಂಡ್ ಮತ್ತೊಬ್ರು ಇವರೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥವ್ರೆ, ಹುಲಿಕಲ್ ನಟರಾಜ್ ಸರ್, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು. ಅವ್ರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ ಸರ್. ನಿಮ್ನ ಸ್ವಾಗತ ಸರ್. ನಮಸ್ಕಾರ. ಅಂಡ್ ಮತ್ತೊಬ್ರು ಡಾಕ್ಟರ್ LP ರವಿಕುಮಾರ್ ಸರ್, ಇವರು CEO ಅಂಡ್ ಸೀನಿಯರ್ ಪ್ರಿನ್ಸಿಪಲ್ ರಾಯಲ್ ಅಪೋಲೋ ಸ್ಕೂಲ್ ಹಾಗೂ ಶೈಕ್ಷಣಿಕವಾಗಿ ಶಿಕ್ಷಣ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾವು ತಾರಾಲಯ ಅಂತಕ್ಕಂಥದ್ದೆಲ್ಲ ಕೂಡ ಮಹಾನಗರಗಳಲ್ಲಿ ನೋಡ್ತಾ ಇದ್ವಿ. ಈಗ ಅಂತಹದೊಂದು ನಮ್ಮ ಹಾಸನಕ್ಕೂ ಕೂಡ ಬಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಂಗೆ ಯೂಸ್ ಆಗಬಹುದು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಸಿಂಪಲ್ ಆಗಿ ಫಸ್ಟ್ ನಾನು ಸತೀಶ್ ಸರ್ ಜೊತೆ ಮಾತನಾಡ್ತೀನಿ. ಸರ್, ಪ್ಲಾನಿಟೋರಿಯಂ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಹಾಸನಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದು. ಸೊ ಪ್ಲಾನಿಟೋರಿಯಂ ಅಂತ ಅಂದ್ರೆ ಯಾವ ರೀತಿ ಇದು ಕನ್ಸ್ಟ್ರಕ್ಟ್ ಆಗ್ತದೆ, ಅಂಡ್ ಇದರ ಬೇಸಿಕ್ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿಯ ಶೈಕ್ಷಣಿಕವಾಗಿ ಹಾಸನ ಜಿಲ್ಲೆಯವರಿಗೆ ಯಾವ ರೀತಿ ಇದು ಯುಟಿಲೈಸ್ ಆಗಬಹುದು ಸರ್? ವೆರಿ ಗುಡ್ ಕ್ವೆಶನ್ ಸರ್. ಈಗ ಸ್ಪೇಸ್ ಎಜುಕೇಷನ್ ತುಂಬ ಮಹತ್ವವನ್ನು ಹೊಂದಿದೆ ಎಜುಕೇಷನಲ್ಲಿ. ಯಾಕೆಂದರೆ ನಮ್ಮ ವಿಜ್ಞಾನಿಗಳು ಸಾಧಾರಣ ಕೆಲಸವಲ್ಲ, ಅಸಾಧಾರಣವಾದ ಕೆಲಸವನ್ನು ಸಾಧಿಸಿ ತೋರಿಸಿದ್ದಾರೆ. ನಮ್ಮ ಇಸ್ರೋ ವಿಜ್ಞಾನಿಗಳು ಏನೇನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಕರ್ತವ್ಯ ಏನು ಅಂತಂದರೆ ನಮ್ಮ ಹಳ್ಳಿ ಮಕ್ಕಳುಗಳಿಗೂ ಕೂಡ Tier 2 ಮತ್ತು Tier 3 ಸಿಟಿ ಮಕ್ಕಳುಗಳಿಗೂ ಕೂಡ ಇದನ್ನ ರೀಚ್ ಮಾಡಿಸ್ಬೇಕು. ಇದನ್ನ ರೀಚ್ ಮಾಡಿಸ್ಬೇಕು ಅಂತಂದರೆ ಒಂದು ಹಬ್ನ ಕ್ರಿಯೇಟ್ ಮಾಡಬೇಕು. ಆ ಒಂದು ಹಬ್ ಕ್ರಿಯೇಷನಲ್ಲಿ ಪ್ಲಾನೆಟೇರಿಯಂ ಅನ್ನೋದು ತುಂಬ ಒಂದು ಮೇಜರ್ ರೋಲ್ನ ಫಿಲ್ ಮಾಡುತ್ತೆ. ಈ ಪ್ಲಾನೆಟೇರಿಯಂ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ತುಂಬ ಚೆನ್ನಾಗಿ ಎವಾಲ್ವ್ ಆಗ್ತಿದೆ. ಮುಂಚೆ ನಾವು ಬರೀ ಮೊಬೈಲ್ ಟಿವಿಗಳನ್ನ ನೋಡ್ತಿದ್ದೋ, ಇವತ್ತು ಸ್ವಾಗತ್ ಅವ್ರನ್ನ ನಾವು ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ಕೂಡ ನೋಡ್ಬೋದು. ಪ್ರಾಬಬ್ಲಿ ಸ್ವಲ್ಪ ದಿನ ಆಯಿತು ಅಂತ ಅಂದರೆ ವಿಲ್ ಹ್ಯಾವ್ ಸಮ್ ಅದರ್ ಕೈಂಡ್ ಆಫ್ ಟೆಕ್ನಾಲಜಿ. ಬಟ್ 100 years ಆದರೂ ಕೂಡ ಈ ಪ್ಲಾನೆಟೇರಿಯಂ ಅನ್ನೋದು ಸಸ್ಟೈನ್ ಆಗಿದೆ ಟೆಕ್ನಾಲಜಿಕಲ್ ರೆವಲ್ಯೂಷನಲ್ಲಿ. ಯಾಕಪ್ಪ ಅಂತ ಅಂದರೆ ಪ್ಲಾನೆಟೇರಿಯಮ್ಸು ಒಂದು ಇಮರ್ಸಿವ್ ಫೀಲ್ನ ಕೊಡುತ್ತೆ. ಅಂದರೆ ನಾವು ಭೂಮಿಯ ಮೇಲ್ಗಡೆ ಕೂತಿ ಖಗೋಳಗಳನ್ನ ಮತ್ತು ಆಕಾಶಕಾಯಗಳನ್ನ ಇಲ್ಲೇ ನಮ್ಮ ಕಣ್ಮುಂದೆನೇ ನೋಡ್ತಾ ಇರೋವಂಥ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ನ ಯಾವುದೇ ಥರದ ಬೇರೆ ಟೆಕ್ನಾಲಜಿಯಿಂದ ಮಾಸ್ ಲೆವೆಲ್ನಲ್ಲಿ ಫುಲ್ಫಿಲ್ ಮಾಡೋದು ಚಾಲೆಂಜ್ ಇದೆ. ಸೊ ಹಾಗಾಗಿ ಪ್ಲಾನೆಟೇರಿಯಮ್ಸ್ ಪ್ಲೇ ಅ ವೆರಿ ಇಂಟ್ರೆಸ್ಟಿಂಗ್ ರೋಲ್ ಟು ಕ್ಯೂರೇಟ್ ಸ್ಟೂಡೆಂಟ್ಸ್. ಅವರಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಲಿಕ್ಕೆ ಪ್ರಾಬಲಿ ನಮ್ಮ ಪ್ರಿನ್ಸಿಪಲ್ ಸರ್ ಇದ್ರ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ಹೇಳ್ಬೋದು ಅಂತ ನಾನು ಅನ್ಕೋತೀನಿ. ಎಸ್ ಸರ್, ರವಿಕುಮಾರ್ ಸರ್, ರಾಯಲ್ ಅಪೋಲೋ ಸ್ಕೂಲ್ ಸೀನಿಯರ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ನಿಮ್ಮ ಸ್ಕೂಲಲ್ಲಿ ಇರಬಹುದು ಈ ಟೆಕ್ನಾಲಜಿ, ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಇವೆಲ್ಲ ಇರಬಹುದು. ಬಟ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈಗ ನಮ್ಮ ಬಾಲ್ಯದ ಇದ್ರಲ್ಲಿ ನೋಡ್ತಾ ಹೋದ್ರೆ ₹5 ಹಿಂಗೆ ಕನ್ನಡಕ ಬರ್ತಾ ಇತ್ತು, ಸೂರ್ಯಗ್ರಹಣ ಇಲ್ಲ ಅಂತ ಹಿಂಗೆ ಇಟ್ಕೊಂಡು ನೋಡ್ತಾ ಇದ್ವಿ. ಸೊ ತಾರಾಲಯ ಅಂತಾರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು, ಹೈದರಾಬಾದ್ ಈ ಸ್ಥಿತಿ ಇತ್ತು. ಸೊ ಹಾಸನದಲ್ಲಿ ಎಷ್ಟು ಮುಖ್ಯ ಸರ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಮಾತನಾಡೋದಾದ್ರೆ? ಇದರಲ್ಲಿ ಮುಖ್ಯವಾಗಿ ಮೊದಲಿಗೆ ಹೇಳಬೇಕಂದ್ರೆ ಹಾಸನದಲ್ಲಿ ಅದು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ತಾರಾಲಯ ಬರ್ತಾ ಇರೋದು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳೇನಿದೆ ಅದರ ಏನು ರೆಪ್ರೆಸೆಂಟೇಟಿವ್ ಆಗಿ ನಾನು ಅವರಿಗೆ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋದು ವಿಷಯ ಕೇಳಿ ನಮ್ಮಗಳಿಗೆ, ಅದು ಶಿಕ್ಷಣ ಸಂಸ್ಥೆಗಳಿಗೆ. ಯಾಕೆ ಅಂದರೆ ಮುಖ್ಯವಾಗಿ 2020ರಲ್ಲಿ ಇದು ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಅವರು ಏನು ಕೌಶಲಗಳನ್ನು, ಅದರಲ್ಲೂ ಪ್ರಮುಖವಾಗಿ 21st century ಸ್ಕಿಲ್ಸ್ಗಳನ್ನು ಮಕ್ಕಳಿಗೆ ಕಲಿಸಲೇಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಇದು ಒಂದು ಭಾಗ, ಯಾವುದು ಸ್ಪೇಸ್ ಎಜುಕೇಷನ್, ಬಾಹ್ಯಾಕಾಶ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಎಜುಕೇಷನನ್ನು ಕೊಡಬೇಕು ಅಂತ ಹೇಳಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅವರು ತಂದಿರುವಂಥದ್ದು ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಅದನ್ನು ಅನುಭವಾತ್ಮಕ ಕಲಿಕೆ ಅಂತ ಹೇಳಿ. ಹಾಗೆ ಸತೀಶ್ ಅವರು ಹೇಳಿದಾಗೆ ಇದು ಇಮ್ಮರ್ಸಿವ್ ಲರ್ನಿಂಗ್,
ಅಂದ್ರೆ ಮಕ್ಕಳೇ ಮಾಡಿ ಕಲ್ತಾಗ, ಅದರಲ್ಲಿ ಮುಳುಗಿ ಕಲ್ತಾಗ ಏನಾಗುತ್ತೆ, ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತೆ. ಆ ಒಂದು ವಿಚಾರಕ್ಕೆ ಇದನ್ನ ನಾನು ತಾರಾಲಯನ ಅದಕ್ಕೆ ಕನೆಕ್ಟ್ ಮಾಡೋದಾದ್ರೆ, ಈ ಒಂದು ಪ್ಲಾನಿಟೋರಿಯಂ ಅಲ್ಲಿ ಈಗ ರೀಸೆಂಟ್ ಆಗಿ ನಾವು ಇವರ ಸತೀಶ್ ಅವರ ಏನೋ ಕಂಪನಿಯ ಸಹಯೋಗದೊಂದಿಗೆ ಶಾಲೆಯಲ್ಲಿ ಆರ್ಗನೈಸ್ ಮಾಡಿದ್ವಿ. ಏನನ್ನ ಮೊಬೈಲ್ ಪ್ಲಾನಿಟೋರಿಯಂ ಅನ್ನ ತಂದಿದ್ರು, ಬ್ಯೂಟಿಫುಲ್. ಅಂಡ್ ಇದನ್ನು ಕೂಡ ಏನೋ ಸ್ಕೈ ವಾಚ್ ಅನ್ನ ಮಾಡುವಂತ 2 ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅದು ಎಕ್ಸಾಮ್ ಹತ್ರಕ್ಕೆ ಮಾಡಿದ್ವಿ. ಯಾಕೆಂದ್ರೆ ಈ ಆಕಾಶಕಾಯಗಳು ಕಾಣೋದಕ್ಕೆ ಅದರದೇ ಆದ ದಿನಗಳು, ಸಮಯ ಇರುತ್ತೆ. ಆಗ ಆ ಟೈಮಲ್ಲೂ ಕೂಡ ಪೇರೆಂಟ್ಸ್ ತೋರಿಸಿದಂತಹ ಇಂಟ್ರೆಸ್ಟು, ಮಕ್ಕಳಲ್ಲಿರುವಂತಹ ಆ ಕೌತುಕತೆ, ಅದನ್ನು ನೋಡಿದಾಗ ಅನ್ನಿಸ್ತು ನನಗೆ, ಪ್ರಾಬಬ್ಲಿ ಇದು ಎಲ್ಲ ಇಷ್ಟು ಏನು ಟೆಂಪರರಿ ನಾವು ಸೆಟಪ್ಪಲ್ಲಿ ಮಾಡಿದಾಗ್ಲೇ ಇಷ್ಟ ಆಗ್ತಾ ಇರುವಾಗ, ಇನ್ನೂ ಇಲ್ಲಿ ಏನೋ ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಲ್ನಾಡ್ ಏನೋ ಎಂಜಿನಿಯರಿಂಗ್ ಕಾಲೇಜಲ್ಲಿ ಬರ್ತಾ ಇರೋದು ನೋಡಿ ತುಂಬಾ ಖುಷಿ ಆಯಿತು. ಇದರಲ್ಲಿ ಮುಖ್ಯವಾಗಿ ನಾನು ಒಂದು, ಮಕ್ಕಳಿಗೆ ನಾವು ಯಾವಾಗಲೂ ಹೇಳ್ತೀವಿ, ಮಕ್ಕಳಿಗೆ ಯಾವಾಗಲೂ ಸ್ಕೈ ಇಸ್ ದ ಲಿಮಿಟ್ ಅಂತ ಯಾವಾಗಲೂ ಉಪಯೋಗಿಸ್ತೀವಿ ಇದನ್ನ, ಈ ಮಾತನ್ನ. ಯಾಕೆ ಅಂತಂದ್ರೆ ಅಷ್ಟು ಏನೋ ಆಪರ್ಚುನಿಟೀಸ್ಗಳು ಮಕ್ಕಳಿಗೆ, ಅವಕಾಶಗಳು ಇದೆ. ಅದರಲ್ಲೂ ಈ ಒಂದು ನಾವು ಈ ಬಾಹ್ಯಾಕಾಶ ಶಿಕ್ಷಣಕ್ಕೆ ಬಂದಾಗ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ, ಇದರಲ್ಲಿ ವಿಪುಲ ಏನೋ ಅವ್ರಿಗೆ ಕರಿಯರ್ ಆಪರ್ಚುನಿಟೀಸ್ ಕೂಡ ತುಂಬ ಇದೆ ಮಕ್ಕಳಿಗೆ. ಅದರಲ್ಲಿ ಈಗ ಮುಖ್ಯವಾಗಿ ಈಗ ರೀಸೆಂಟ್ ಆಗಿ ಒಂದು ಏನೋ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ, ಅದರಲ್ಲಿ ಆಸ್ಟ್ರಾಲಜಿನ ಅವರು ಗ್ರಾಜ್ಯುಯೇಷನ್ ಅಲ್ಲಿ ಕಲಿಬಹುದು. ಅದನ್ನ ದಟ್ ಈಸ್ ಆಲ್ಸೋ ಸೈನ್ಸ್, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಅದಲ್ಲದೆ ಕೂಡ ಸ್ಪೇಸ್ ಟೆಕ್ನಾಲಜಿ ಅಂತೂ ತುಂಬ ಇದಾಗಿ ಬೆಳೀತಾ ಇದೆ. ಈಗ ಅಮೆರಿಕದಲ್ಲಿ ನಾವು ರೀಸೆಂಟ್ ಆಗಿ ಡೆವಲಪ್ಮೆಂಟ್ಸ್ ನೋಡಿದಾಗ ಎಲಾನ್ ಮಸ್ಕ್ ಅವರು ಅದನ್ನ ಟೂರಿಸಂಗೆ ಯೂಸ್ ಮಾಡ್ತಾ ಇದ್ದಾರೆ, ಈ ಬಾಹ್ಯಾಕಾಶವನ್ನ ಏನೋ ಅಧ್ಯಯನ ಮಾಡೋದಕ್ಕೆ. ಇವೆಲ್ಲ ನೋಡಿದಾಗ ಇಲ್ಲಿ ಹಾಸನದಲ್ಲಿ ಪ್ರಮುಖವಾಗಿ ನಾನು ಹೇಳೋದಾದ್ರೆ, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಒಂದು ಒಳ್ಳೆ ಅವಕಾಶ ಇದು. ಆ ಸ್ಥಳಕ್ಕೆ ಬಂದಾಗ ಒಂದು ಅವರು ಏನು ಆಕಾಶಕಾಯಗಳ ಬಗ್ಗೆ ಕಲಿಬಹುದು. ಒಂದು ಇದರಲ್ಲಿ ಇನ್ನೊಂದು ನಾನು ಮಕ್ಕಳಲ್ಲಿ ನೋಡಿದ್ದು ಅಂದರೆ, ಆ ಕುತೂಹಲದಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದಾಗ, ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ, ಇವರು ಏನೋ ನಮ್ಮ ಸತೀಶ್ ಅವರು ಕೂಡ ಅವರು ತುಂಬ ಅವರು ಇಂಟ್ರ್ಯಾಕ್ಟ್ ಮಾಡುವಾಗ ನನ್ನ ಅಬ್ಸರ್ವೇಷನ್ ಏನಂದರೆ, ಮಕ್ಕಳಲ್ಲಿ ನಾವು ಈ ಭೂಮಿನೇ, ನಮ್ಮ ಊರೇ, ನಾವಿರೋ ಜಾಗನೇ ತುಂಬ ದೊಡ್ಡದು, ನಮಗೆ ಇನ್ಯಾರೂ ಇಲ್ಲ ಅನ್ನೋ ಒಂದು ಅಹಂ ಮನುಷ್ಯನಲ್ಲಿ ಇರುತ್ತಲ್ಲ, ಅದನ್ನ ನಾನು ನೋಡಿದ್ದು. ಏನಂತ, ಇಷ್ಟು ವಿಶಾಲವಾದಂತಹ, ಇಷ್ಟು ದೊಡ್ಡ ವಿಸ್ಮಯ ಇರುವಂತಹ ವಿಶ್ವದಲ್ಲಿ ವಿ ಆರ್ ನಥಿಂಗ್ ಅಂತ ಮಕ್ಕಳಲ್ಲಿ ಆ ಒಂದು ಭಾವನೆ ನೋಡಿದ್ದು. ಅದ್ರ ಜೊತೆಗೆ ಇಷ್ಟೊಂದು ಆಕಾಶಕಾಯಗಳನ್ನು ನಾವು ಅಧ್ಯಯನ ಮಾಡೋದ್ರಿಂದ ಮುಂದೆ ನಾವು ಕೂಡ ಹೆಚ್ಚು ಏನು ಬೆಳಿಬಹುದು. ಇದರಲ್ಲಿ ಮುಖ್ಯವಾಗಿ ಎಜುಕೇಷನಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಸ್ಟೆಮ್ ಲರ್ನಿಂಗ್ ಅಂತ ಬರುತ್ತೆ ನಿಮಗೆ, ಸ್ಟೆಮ್ ಅಭಿವೃದ್ಧಿ ಅಂತ ಹೇಳಿ. ಸ್ಟೆಮ್ ಅಂದ್ರೆ ಮಕ್ಕಳುಗಳಿಗೆ ಈವನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಹೇಳಿರುವಂಥದ್ದು ಇದು. STEM ಅಂತ ಹೇಳಿ, ಅದು ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಮತ್ತೆ ಎಂ ಅಂದ್ರೆ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ. ಇವು 4ನ್ನ ಅಭಿವೃದ್ಧಿ ಮಾಡಬೇಕು ಮಕ್ಕಳುಗಳಿಗೆ, ಅದರ ಮೂಲಕ ಶಿಕ್ಷಣ ಕೊಡಬೇಕು ಅನ್ನೋದು. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ಒಂದು ಸ್ಪೇಸ್ ಎಜುಕೇಶನ್. ಈ ಸ್ಪೇಸ್ ಎಜುಕೇಶನ್ ಇಂದ ಮತ್ತೊಂದು ಮುಖ್ಯವಾಗಿ ಸರ್ ಹೇಳ್ತಾ ಇದ್ದ ಹಾಗೆ ವೈಜ್ಞಾನಿಕ ಮನೋಭಾವವನ್ನ ತರಲಿಕ್ಕೆ ಹಲವಾರು ನಮ್ಮಲ್ಲಿ ಮೂಢನಂಬಿಕೆಗಳು, ಗ್ರಹಗತಿಗಳ ಬಗ್ಗೆ ಮೂಢನಂಬಿಕೆಗಳೇನಿದೆ, ಅದನ್ನು ನಾವು ಅವ್ರಿಗೆ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಿಂದ, ಅದನ್ನು ಹತ್ತಿರದಿಂದ ನೋಡೋದ್ರಿಂದ ಏನಾಗುತ್ತೆ, ಅವರಲ್ಲಿ ಪ್ರಾಬ್ಲಿ ಈ ಮೂಢನಂಬಿಕೆಗಳು ಹೋಗ್ತವೆ ಅನ್ನೋದು ನನ್ನ ಸರ್. ನಾನು ನಿಜ ಕೇಳಬೇಕು ಈ ಪ್ರಶ್ನೆನ. ಸರ್ಕಾರಗಳು ಇವ್ರನ್ನ ನೋಡ್ತಾ ಹೋದ್ರೆ ಯಾವುದೋ ಒಂದು ಅನವಶ್ಯಕ ವಿಚಾರಕ್ಕೆ ಇಡೀ ರಾಜ್ಯಾದ್ಯಂತ ಧಾರ್ಮಿಕವಾಗಿ ಒಂದು ಪೂಜೆ ಮಾಡಬೇಕು ಅಂತ ಹೇಳಿ ದೇವಸ್ಥಾನಗಳಿಗೆ ಫಂಡ್ ರಿಲೀಸ್ ಮಾಡ್ತಾರೆ. ಒಂದು ಸಾಮಾನ್ಯ ನಗರಸಭೆಯಲ್ಲಿ ಬರೀ ಚರಂಡಿ ನಿರ್ಮಾಣ ಮಾಡಕ್ಕೆ 4 ಕೋಟಿ ಬೇಕಾಗುತ್ತೆ ಸರ್. ಅಂತಹದ್ರಲ್ಲಿ ಯಾಕೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಪ್ರತಿಯೊಂದು ಜಿಲ್ಲೆ ನೀವು ಹೇಳ್ತಾರೆ, ಪ್ರತಿಯೊಂದು ಜಿಲ್ಲೆಗೂ ಇದು ಅವಶ್ಯಕತೆ ಇದೆ ಅಂತ ಹೇಳಿದ ಮೇಲೆ ಯಾಕೆ ಇದು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಇದನ್ನ ದೇವಸ್ಥಾನ ಕಟ್ಟಕ್ಕಿರ್ತಕ್ಕಂಥ ಆಸಕ್ತಿ ಪ್ಲಾನಿಟೋರಿಯಂ ಕಟ್ಟಕ್ಕೆ ಯಾಕಿಲ್ಲ ಅಂತ. ಅಲ್ಲೇ ಅವ್ರಿಗೆ ಆಸಕ್ತಿ ಇಲ್ಲ ಅನ್ನೋದಕ್ಕಿಂತ ನಾವು ಎಂತವ್ರನ್ನ ಆಯ್ಕೆ ಮಾಡಿದೀವಿ ಅನ್ನೋದು ಮುಖ್ಯ. ಪ್ಲಾನಿಟೋರಿಯಂ ಕಟ್ಟರೆ ಜನ ಓಟ್ ಹಾಕಲ್ಲ, ಎಂತವ್ರನ್ನ ಆಯ್ಕೆ ಮಾಡಿದೀವಿ ಅಂತ. ನಾವು ಇಲ್ಲಿ ಸೋತಿದ್ದೀವಿ ಅಂತ, ಆಯ್ಕೆ ಮಾಡುವಾಗ್ಲೇ ಸೋತಿದ್ದೀವಿ ಅಂತ. ಮನುಷ್ಯನಿಗೆ ದೂರಾಲೋಚನೆಯವರ ಮನಸ್ಸುಗಳು ಜಾಸ್ತಿ ಆಗಿದೆ. ಇವತ್ತು ನಾವು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಪ್ಲಾನಿಟೋರಿಯಂ ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ಮಣ್ಣಿನ ಮಗ ದೇವೇಗೌಡರ ಹೆಸರಿನಲ್ಲಿ. ದೇವೇಗೌಡರು ಇರ್ಬೋದು, ಹೋಗ್ಬೋದು.
ಆದರೆ ಆ ಪ್ಲಾನಿಟೋರಿಯಂ ಐತಿಹಾಸಿಕವಾಗಿ ಹಾಸನ ಜಿಲ್ಲೆಯಲ್ಲಿ ಉಳಿಯುತ್ತೆ. ಇವತ್ತು ನೀವು ಹೇಳ್ತಾ ಇದ್ರಿ 3 ಕೋಟಿ ಅಂಥದ್ದೇನು ದೊಡ್ಡದಲ್ಲ, ಒಂದು ಚರಂಡಿಗೆ ಹಾಕ್ಬೋದು ಅಂತ. ಆ ಚರಂಡಿ ಹಾಕ್ದಲ್ಲಿ ಅದು ತನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ. ಇಡೀ ಮನುಷ್ಯನ ಮನಸ್ಸನ್ನು ಬದಲಾವಣೆ ಮಾಡಿಬಿಟ್ರೆ ಸಾವಿರಾರು ಕೋಟಿ ದುಡಿಬೋದು, ಲಕ್ಷಾಂತರ ಕೋಟಿ ಮನಸ್ಸುಗಳಾಗ್ತವೆ. ಆ ನಿಟ್ಟಿನಲ್ಲಿ ನಾವು ಸೋತಿದ್ದೀವಿ ಅಂತ ಈಗ ಎಲ್ಲೋ ತಂದು ಎಲ್ಲೋ ಇದು ಮಾಡಿಕೊಂಡಾಗ ನಿಜವಾಗ್ಲೂ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ, ಭಾರತ ಸರ್ಕಾರದಲ್ಲೂ ನಮ್ಮ ಬ್ರದರ್ HD ಕುಮಾರಸ್ವಾಮಿ ಇದ್ದಾರೆ. ಅವರು ಒಂದು ಮನಸ್ಸು ಮಾಡಿದರೆ ಇದು ದೊಡ್ಡದಲ್ಲ. ನಾನು ಅವರು ಮಗ ಅಂತ ಹೇಳ್ತಾ ಇಲ್ಲ, ಒಬ್ಬ MP ಆಗಿ ಮಿನಿಸ್ಟ್ರ್ ಆಗಿ ಅಲ್ಲಿದ್ದಾರೆ. ಮಿನಿಸ್ಟ್ರ್ ಆಗಿರೋದ್ರಿಂದ ಇದೊಂದು ಪ್ರಾಜೆಕ್ಟು ನಮ್ಮ ಜಿಲ್ಲೆಗೆ ಬೇಕು, ನನ್ನ ಜಿಲ್ಲೆಯು ನೀವು, ನಾನು ಜಿಲ್ಲೆಯಿಂದ ಹುಟ್ಟಿದ್ದೀನಿ, ಜಿಲ್ಲೆಗೆ ಕೊಡಬೇಕು ಅಂತ ಅವರು ಒಂದು ಮನಸ್ಸು ಮಾಡಿದರೆ ದಿನ ಬೆಳಗ್ಗೆ ಅಷ್ಟು ಒಳಗೆ ನಾವು ಬಂದ್ಬಿಡ್ಬೋದು. ಇಲ್ಲ ಅವ್ರು ಮನಸ್ಸು ಮಾಡೋದೇ ಬೇಡ ಅಂತಂದರೆ ನಮ್ಮ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಯಾವುದಕ್ಕೆ ಕಡಿಮೆ ಆಗಿದೆ? 5,000 ಜನ ಮಕ್ಕಳಿದ್ದಾರೆ. ಅದನ್ನು ಯೋಚನೆ ಮಾಡಿಕೊಂಡ್ರೆ ಕುಮಾರಸ್ವಾಮಿ MP ಆಗಿದ್ದಾರೆ ಅಥವಾ ಮಿನಿಸ್ಟರ್ ಆಗಿದ್ದಾರೆ, ಇವರೆಲ್ಲ ಪ್ರಧಾನಮಂತ್ರಿ ಆಗಿದ್ದಾರೆ, ಇವರೆಲ್ಲರೂ ಕೂಡ 1 ಸೆಕೆಂಡಲ್ಲಿ ಮಾಡಿದ್ರೆ ಹಾಸನ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿ ಉಳಿಯುವಂಥ ಒಂದು ಪ್ಲಾನಿಟೋರಿಯಂ ಅಲ್ಲಾದರೆ ಅಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಸೈನ್ಸ್ ಗ್ರಾಮನೇ ಸೃಷ್ಟಿಯಾಗುತ್ತೆ. ಎಕ್ಸಾಂಪಲ್ ಪ್ಲಾನಿಟೋರಿಯಂ ಅನ್ನೋದು ಒಂದು 3 ಕೋಟಿ ಪ್ರಾಜೆಕ್ಟ್ ಅಂತ. ಆಗ ತಕ್ಷಣಕ್ಕೆ ಅನೇಕ ಆಲೋಚನೆಗಳು ಬರ್ತವೆ. ಅಲ್ಲಿ ಜಾಗ ಇದ್ದರೆ ಒಂದು ಸೈನ್ಸ್ ಲ್ಯಾಬ್ ಈ ಕಡೆ, ಭೌಗೋಳಿಕ ನೋಡಿ ವಿಜ್ಞಾನ ಗ್ರಾಮ, ಇಲ್ಲಿ ಗಣಿತ ಲೋಕ, ಅಲ್ಲಿ ವಿಜ್ಞಾನ ಲೋಕ, ಪಕ್ಷಿ ಲೋಕ, ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಂದಂಗಾಗುತ್ತೆ. ಇಂಜಿನಿಯರಿಂಗ್ ಕಾಲೇಜಿಗೆ ಬಂದುಬಿಟ್ರೆ ಆ ಲೆವೆಲಿಗೆ ಬೆಳೀತಾ ಹೋಗುತ್ತೆ. ಈಗ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಮೊದಲು ಇದು ಆಗಬೇಕಾಗಿದೆ. ರವಿಕುಮಾರ್ ಸರ್, ನನಗೆ ಈಗ ಮಾತಾಡ್ಬೇಕು ಅನ್ಸುತ್ತೆ. ನಾವು ಅಷ್ಟೊತ್ತಿಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಇದು ಮಾಡ್ತಾ ಇದೀವಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡ್ತಾ ಇದೀವಿ ಅಂತ. ಸೊ ನಾನು ಇಂಜಿನಿಯರಿಂಗ್ ನಲ್ಲಿ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ಇಂಜಿನಿಯರಿಂಗ್ ನಲ್ಲಿ ಏರೋಸ್ಪೇಸ್ ಬಗ್ಗೆ ಅವರು ಸ್ಟಡಿ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೂ ಯೂಸ್ ಆಗುತ್ತಾ? ಹೆಂಗೆ ಅವ್ರಿಗೆ ಹೆಂಗೆ ಯೂಸ್ ಆಗಬಹುದು? ಆಕ್ಚುಲಿ ಇದಕ್ಕೆ ಒಂದು ಮುಖ್ಯವಾಗಿ ಮೊದಲಿಗೆ ಒಂದು ಪಾಯಿಂಟ್ ಹೇಳಬೇಕು. ಹಲವಾರು ವರ್ಷಗಳಿಂದ ಹಾಸನದಲ್ಲಿ ಒಂದು ಸೈನ್ಸ್ ಸೆಂಟರ್ ಆಗಬೇಕು ಅನ್ನೋದು ತುಂಬ ಜನರ ಕೋರಿಕೆ ಅದು. ಬಟ್ ಅದೇನಾಗಿದೆ, ಈವನ್ ಫಂಡೂ ಬಂದು ಡಿಸ್ಟ್ರಿಕ್ಟ್ ಇದರಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಬಂದು ಫಂಡ್ ಇದ್ದರೂ ಕೂಡ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದನ್ನ ಮಾಡಬೇಕು ಅಂತಿದ್ದ ಉದ್ದೇಶನೇ ಏನು ಅಂತಂದರೆ ಮಕ್ಕಳಲ್ಲಿ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಅಂತ ಅನ್ನೋದು. ಸೊ ಈ ವೈಜ್ಞಾನಿಕ ಮನೋಭಾವ ಬೆಳೆಸೋದಕ್ಕೆ ಅಟ್ಲೀಸ್ಟ್ ಅದಾಗದೇ ಇದ್ರೂ ಕೂಡ ಈಗ ನಮಗೆ ನಮ್ಮ ಜಿಲ್ಲೆಗೆ ಒಂದು ಏನು ತಾರಾಲಯ ಬರ್ತಾ ಇರೋದು ಏನು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ತುಂಬ ಖುಷಿ ಕೊಡುವಂಥ ವಿಚಾರ. ನನ್ನ ಪ್ರಕಾರ ಮಕ್ಕಳಿಗೆ ಅಫ್ಕೋರ್ಸ್ ಶಾಲಾ ಮಕ್ಕಳಿಗೆ ಏನು ಆ ಹಂತದಲ್ಲಿ ಉಪಯೋಗ ಆಗುತ್ತೆ. ಯಾವ ರೀತಿ ಅಂತಂದರೆ, ಒಂದು ನಾನು ಮುಖ್ಯವಾಗಿ ಹೇಳ್ಬೇಕಂತಂದರೆ ಈ ಆಕಾಶ ಅನ್ನೋದು ತುಂಬ ಬಹಳ ದೊಡ್ಡದ್ದು. ಬರೀ ಕಣ್ಣಿಂದ ನೋಡ್ಲಿಕ್ಕೆ ಆಗಲ್ಲ ನಾವು ಎಷ್ಟೋ ಆಕಾಶಕಾಯಿಗಳನ್ನ. ಈವನ್ ನಾವು ಟೆಲಿಸ್ಕೋಪಲ್ಲಿ ನೋಡುವಾಗ ಏನನ್ಸುತ್ತೆ ಅಂದರೆ ಅದರಲ್ಲೂ ಕೂಡ ಲಿಮಿಟೇಷನ್ನು. ಅಂದರೆ ಎಲ್ಲನೂ ಕೂಡ ತುಂಬ ದೂರದಲ್ಲಿರುವಂಥದ್ದು, ಮತ್ತು ನಮಗೇನಾಗುತ್ತೆ ಅದರ ಒಳ ಹೊಕ್ಕಿ ನೋಡೋದಕ್ಕೆ ಹೆಚ್ಚು ಅವಕಾಶಗಳಿಲ್ಲ. ಇದರಲ್ಲಿ ಮಕ್ಕಳಿಗೆ ಇದನ್ನು ನೋಡೋದ್ರಿಂದ, ಇದರಲ್ಲಿ ನಾನು ಮತ್ತೊಂದು ಕಂಡುಕೊಂಡಿದ್ದು ತಾರಾಲಯದ ಬಗ್ಗೆ ನಾನು ಅಧ್ಯಯನ ಮಾಡುವಾಗ ನನಗನ್ಸಿದ್ದು, ಮಕ್ಕಳು ತಾರಾಲಯದಲ್ಲಿ ಕೂತ್ಕೊಂಡು ಬೇರೆ ವಿಜ್ಞಾನಿಗಳ ಜೊತೆಗೂ ಕೂಡ ಸಂವಾದ ಮಾಡಿಕೊಂಡು ಈ ಸ್ಪೇಸ್ ಎಜುಕೇಷನನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ನೀವು ಕೇಳಿದ ಹಾಗೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಮಕ್ಕಳಿಗೆ ಯಾವ ರೀತಿ ಅವಕಾಶ ಇದೆ. ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಸ್ಪೇಸ್ ಎಜುಕೇಷನ್ ಬಗ್ಗೆ ಏನು ಸ್ಕಿಲ್ ಆಗಿ ಕಲಿತಾರೆ ಆ್ಯಸ್ ಪರ್ ಏನು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ. ಅದೇ ರೀತಿ ಇಲ್ಲಿ ಎಂಜಿನಿಯರಿಂಗ್ ಬಂದರೆ ಅದರಲ್ಲಿ ಹೈಯರ್ ಲೆವೆಲ್ಗೆ ಹೋಗ್ತಾರೆ. ಹೈಯರ್ ಲೆವೆಲಲ್ಲಿ ಏನಾಗುತ್ತೆ ಅಂತಂದರೆ, ಈ ವಿಜ್ಞಾನ ಹೇಗೆ ಅಂತಂದರೆ ನಿಮಗೆ ತುಂಬ ವಿಚಾರಗಳು ಬರೀ ಕಣ್ಣಿಗೆ ಕಾಣೋದೇ ಇಲ್ಲ. ನೀವು ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಲೆವೆಲ್ಗೆ ಹೋದರೆ ಕಾಣೋದೇ ಇಲ್ಲ. ಅದು ಇನ್ನು ಆಕಾಶಕಾಯಗಳಿಗೆ ಅಧ್ಯಯನ ಮಾಡೋದು, ಮತ್ತು ಇದು ಒಂದು ದೊಡ್ಡ ಉದ್ಯೋಗ ನಮಗೆ ಅವಕಾಶಗಳನ್ನು ತೆರೆದಿಟ್ಟಿದೆ. ಯಾವುದರಲ್ಲಿ? ಎಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಇದನ್ನು ಅವರು ಹೆಚ್ಚು ಉಪಯೋಗಿಸ್ಕೊಳ್ಳೋದೇ ಆದರೆ ನನಗನ್ಸುತ್ತೆ ನಮ್ಮ ಜಿಲ್ಲೆಯಿಂದ ಡೆಫಿನೆಟ್ ಆಗಿ ಹಲವಾರು ವಿಜ್ಞಾನಿಗಳು ಇದ್ರ ಮೂಲಕ ಹೊರಗೆ ಬರ್ತಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಅದ್ರ ಮಧ್ಯೆ ನಾನು ನಿಮ್ಗೊಂದು ಹೇಳೋದು, ಆಗಲೇ ಮಾತಾಡುವಾಗ ಪ್ಲಾನಿಟೋರಿಯಂ ಒಂದ್ಸರಿ ನೋಡಿದ ಮೇಲೆ ಮುಗಿತಲ್ವ ಅಂತ ಇಲ್ಲ. ಈ ಸತೀಶ್ ಹೇಳ್ತಾ ಇದ್ರು 1 ಗಂಟೆ ಬೇಕು, 45 ನಿಮಿಷ, 80 ಜನ ಒಳಗಡೆ ಕೂತ್ಕೋತಾರೆ.
ಬರೀ ಇಂಜಿನಿಯರಿಂಗ್ ಹುಡುಗರಿಗೋಸ್ಕರ ಮಾಡ್ತಾ ಇಲ್ಲ ಇದು. ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಉದ್ದೇಶ ಹೇಳ್ತಾ ಇದ್ದೀನಿ. ಅಲ್ಲಿ 80 ಜನ ಕೂತ್ಕೋತಾರೆ 1 ಗಂಟೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆ, ಅದು ಒಂದು ಲಿಮಿಟೇಷನ್. 10 ಬ್ಯಾಚ್ ಹೋಗುತ್ತೆ, 800 ಜನ ಹೋಗ್ತಾರೆ. ಒಂದು ದಿವಸಕ್ಕೆ 800 ಜನ ಅದರ ಸದುಪಯೋಗ ಪಡಿಸ್ಕೋತಾರೆ. ಅಂದರೆ ನೋಡುವ ದೃಷ್ಟಿಯಲ್ಲಿ ಅಷ್ಟೇ. ಇನ್ನು ಅಧ್ಯಯನ ಮಾಡಿದರೆ ಬೇರೆ ಹೋಗೋಣ. ಆದರೆ ಇಡೀ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕು ಅಥವಾ 10 ತಾಲೂಕಿವೆ. 8 ತಾಲೂಕು. ಒಂದು ತಾಲೂಕಿಂದ ಎಷ್ಟು ಸಾವಿರ ಮಕ್ಕಳಿದ್ದಾರೆ, ಅವ್ರಿಗೆಲ್ಲರಿಗೂ ಅವಕಾಶ ಇದೆ. 8 ತಾಲೂಕು. ಒಂದು ಎಕ್ಸಾಂಪಲ್, ಒಂದು 10,000 ಜನ ಇಲ್ಲಿ ಒಂದು ತಾಲೂಕಲ್ಲಿ 50,000 ಜನ ಮಕ್ಕಳು ಸಿಗ್ತಾರೆ ಅಂದರೆ ಎಲ್ಲರಿಗೂ ಅಂದರೆ LKG ಬೇಡ 5ನೇ ಕ್ಲಾಸಿಂದ ಅಪ್ ಟು ಡಿಗ್ರಿ ಕಾಲೇಜ್ವರೆಗೂ ಈ ಮಕ್ಕಳೆಲ್ಲ ಬರ್ತಾರೆ ತಾಲೂಕಲ್ಲಿ ಅಂತಂದರೆ 50,000 ಜನ ಇದೆ, 1 ಲಕ್ಷ ಜನ ಇದ್ದಾನೆ ಅಂದರೆ 5 ಲಕ್ಷ ಜನ ಆಯಿತು. ಆ 8 ಲಕ್ಷ ಜನ ವಿದ್ಯಾರ್ಥಿಗಳು ಈ ವರ್ಷ ನೋಡ್ತಾರೆ. ನೋಡೋಕ್ಕೆ ಎಷ್ಟು ಸೈಮ್ ಬೇಕು ನೋಡಿ, ಅಳತೆ ಮಾಡ್ಕೊಳ್ಳಿ. ಈಗ ಒಂದು 5ನೇ ಕ್ಲಾಸಲ್ಲಿ ನೋಡಿದಂಥ ಮಗು ಮತ್ತೆ ಅವನು ರಿಪೀಟ್ ಬರಬೇಕಾದ್ರೆ ಅವನ ಮಗ ಬರುವಷ್ಟರೊಳಗೆ ಇಲ್ಲಾಲೆ ಅಧ್ಯಯನ ಚೇಂಜ್ ಆಗಿರುತ್ತೆ, ವಿಷಯ ಚೇಂಜ್ ಆಗಿರುತ್ತೆ. ಇಲ್ಲಿ ಕಾಲೇಜ್ಗೋಸ್ಕರ, ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರ ಆ ಪ್ಲಾನಿಟೋರಿಯಂ ಅಲ್ಲ, ಇಡೀ ಹಾಸನ ಜಿಲ್ಲೆಯ, ಇಡೀ ರಾಜ್ಯದ ಪ್ರವಾಸಕ್ಕೆ ಬಂದವರು ಅಲ್ಲಿ ನೋಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತಲ್ಲ. ಪ್ರವಾಸಿ ತಾಣವಾಗೂ ಕೂಡ ವಿಜ್ಞಾನ ಗ್ರಾಮ ಅನ್ನೋದೇ ಒಂದು ಪ್ರವಾಸದ ತಾಣ, ಅಂದ್ರೆ ಮನಸ್ಸಿನ ತಾಣ ಆಗ್ಬಿಡುತ್ತೆ. ಇಲ್ಲೇನೋ ಇದೆ ಅಲ್ಲಿ. ಮನುಷ್ಯ ಹುಟ್ಟಿದಾಗ್ಲಿಂದ ಕೊನೆವರೆಗೂ ಒಂದು ಚಾರ್ಲ್ಸ್ ಡಾರ್ವಿನ್ ಥಿಯರಿ ತಂದ್ಬಿಟ್ರೆ ಒಂದು 5 ನಿಮಿಷ ನೋಡ್ತಾನೆ. ಒಂದು ವಸ್ತು ಸಂಗ್ರಹಾಲಯ ಆಗುತ್ತೆ. ಈಗ ಮುರುಘಾ ಮಠದಲ್ಲಿ ಒಂದು ಕಂಪ್ಲೀಟ್ ಥಿಯರಿ ಇದೆ, ಎಷ್ಟು ಸರಿ ನೋಡಿದ್ರು ಮತ್ತೆ ನೋಡೋಣ ಅನಿಸ್ತಾ ಇರುತ್ತೆ. ಇದು ಕೂಡ ಅದೇ ರೀತಿ ಡೆವಲಪ್ ಆಗ್ತಾ ಹೋಗುತ್ತೆ. ನಿಂತ ನೀರಲ್ಲ. ಎಕ್ಸಾಂಪಲ್, ಈಗ ಹೆಜ್ಜೆ ಇಡ್ತಾ ಇರೋದು ಒಂದು ಮನೆ ಮಾಡ್ತಾ ಇದ್ದೀವಿ, ಮನೆ ಒಳಗಡೆ ಇಡೋವಂಥದ್ದು ಇದೆಯಲ್ಲ, ಇನ್ನೂ ಅದ್ರ ಹೋಗ್ತಾ ಹೋದರೆ ಬೃಹತ್ ಬ್ರಹ್ಮಾಂಡ ಆಗುತ್ತೆ. ಮಲ್ನಾಡು ಕಾಲೇಜು ಒಂದು ಐತಿಹಾಸಿಕವಾಗಿ ವಿಜ್ಞಾನ ಕೇಂದ್ರ ಆಗಿ ಹೊರಬಂತೆ. ಹಾಸನ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ರವಿ ಹೇಳ್ದಂಗೆ, ನನ್ನೊಳಗಿನ ವಿಜ್ಞಾನಿ ಆತನು ವಿಜ್ಞಾನಿ ಆಗ್ತಾನೆ. ಇವತ್ತೆಲ್ಲೋ ವಿಜ್ಞಾನಿಗಳು ಇನ್ನೆಲ್ಲೋ ಕೇಳ್ತಿದ್ವಿ. ನಮ್ಮ ಹಾಸನದಲ್ಲಿ ಅನೇಕ ಜನ ಬೇರೆಷ್ಟು ಕಿರಣ್ ಕುಮಾರ್ ಹೋಗಿರ್ಬೋದು, ಕಸ್ತೂರಿ ರಂಗನ್ ಹೋಗಿರ್ಬೋದು, ಇವರೆಲ್ಲ ಇನ್ನೂ ಅದಲ್ಲದಲ್ಲೇ ಇಲ್ಲೊಬ್ಬ ನಿಮಗೆ ಗೊತ್ತಿರ್ಬೋದು, ದೊಡ್ಡ ಅಣು ವಿಜ್ಞಾನಿ ಹಾಸನದಲ್ಲಿ ಇವತ್ತಿಲ್ಲ. ಅವರು ಎಂತೆಂಥದನ್ನು ಕೊಟ್ಟಿದೆ. ಅದಕ್ಕಿಂತ ಹೆಚ್ಚು ವಿಜ್ಞಾನಿಗಳನ್ನ ಕೊಡುತ್ತೆ ಈ ನೆಹರು ತಾರಾಲಯ ಮಾಡಿದರೆ, ಪ್ಲಾನಿಟೋರಿಯಂ ಮಾಡಿದರೆ. ಅಂಡ್ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಎಲ್ಲರೂ ಉಪಯೋಗ ಆಗುತ್ತೆ. ಅಂಡ್ ಇನ್ನೊಂದು ಕಾಮಿಡಿ ಪಾರ್ಟ್ ನೋಡ್ತಾ ಹೋದ್ರೆ ಸರ್, ಇಂಜಿನಿಯರ್ಸ್ ಕೂಡ ಇವತ್ತು ಕುತ್ಕೊಂಡು ಇದನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ, ಈಗ ಆಲ್ರೆಡಿ ಇರೋ ಬರೋ ಜಾಗಗಳನ್ನ ಒಂದಿಷ್ಟು ರಾಜಕಾರಣಿಗಳು ಕಬ್ಬಿಸಿದ್ದಾರೆ. ಇರೋ ಜಾಗದಲ್ಲಿ ಆಲ್ರೆಡಿ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ಎಷ್ಟು ಎತ್ತರ ಕಟ್ಟಿದ್ದಾರೆ. ಇನ್ನೇನಾದ್ರು ಅವ್ರು ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ ಮಂಗ್ಲ ಗ್ರಹಕ್ಕೆ ಹೋಗ್ಬೇಕು, ಖಂಡಿತ ಗ್ರಹಕ್ಕೆ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗಿ ಅವರು ಸ್ಟಡಿ ಮಾಡ್ಬೇಕು, ಸೈಟ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಒಂದು ಪ್ಲಾನಿಟೇರಿಯಂ ಶೋ ಇದೆ. ನೀವು ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳುಗಳ ಬಗ್ಗೆ ಕೇಳಿದ್ರ, ಯೂಶಲಿ ಈ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅವ್ರ ಪೇರೆಂಟ್ಸ್ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಮೆನಿ ಆಫ್ ದೆಮ್ ಗೆಟ್ ಇನ್ ಟು ಇಂಜಿನಿಯರಿಂಗ್ ಫಾರ್ ಸ್ಟೇಟಸ್ ಆಫ್ ಲೈಫ್, ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಈ ಪ್ಲಾನಿಟೇರಿಯಂ ಆಯಿತು ಅಂತಂದ್ರೆ ಎಲ್ಲ ತಾಯಂದಿರು ನನ್ನ ಮಗ ಅಥವಾ ಮಗಳು ಖಗೋಳ ವಿಜ್ಞಾನಿ ಆಗಬೇಕು ಅಂತ ಕೇಳ್ತಾರೆ. ಇದಕ್ಕೊಂದು ನಿದರ್ಶನ ಕೊಡ್ತೀನಿ. ಚಂದ್ರನ ಮೇಲ್ಗಡೆ ಏನಕ್ಕೆ ನಾವು ಅತಿ ಹೆಚ್ಚು ಬಾರಿ ಮನುಷ್ಯ ಹೋಗ್ಲಿಕ್ಕೆ ಟ್ರೈ ಮಾಡ್ದ? ಬರೀ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಮಾತ್ರ ಅಲ್ಲ, ಅದರಲ್ಲಿ ಅತಿ ಹೆಚ್ಚು ಗೋಲ್ಡ್, ಹೆಣ್ಮಕ್ಳ ಫೇವ್ರೆಟ್ ಗೋಲ್ಡ್ ಮತ್ತೆ ಪ್ಲಾಟಿನಮ್ ಅಲ್ಲಿದೆ, ಅದನ್ನ ಮೈನ್ ಮಾಡಬೇಕು ಅಂತ ಹೋಗಿದ್ದು. ಇದ್ರ ಬಗ್ಗೆ ಬರೀ ಗೌರ್ನಮೆಂಟ್ ಏಜೆನ್ಸೀಸ್ ಮಾತ್ರ ಕೆಲಸ ಮಾಡ್ತಿದೆ. ಇದನ್ನ ಇಂಜಿನಿಯರಿಂಗ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಗೂಗಲ್ ಅನ್ನೋ ಒಂದು ಕಂಪ್ನಿ ಗೂಗಲ್ ಲೂನಾರ್ ಎಕ್ಸ್ಪ್ರೈಸ್ ಅಂತ ಒಂದು ಚಾಲೆಂಜ್ನ ಕ್ರಿಯೇಟ್ ಮಾಡ್ತು. ಅದೇನಂತ ಹೇಳ್ತು ಅಂತಂದ್ರೆ, ನೀವು ಆದರೆ ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಅಥವಾ ಅಪ್ಲಿಕೇಶನ್ ಬೇಸ್ಡ್ ಡೆವಲಪರ್ಸು ಅಥವಾ ರಿಸರ್ಚ್ ಪೀಪಲ್ಲು ಕೊಲಾಬ್ರೇಷನ್ ಮಾಡಿ ಒಂದು ರೋವರ್ನ ಡಿಸೈನ್ ಮಾಡಿ ಅದನ್ನ ಚಂದ್ರನ ಮೇಲ್ಗಡೆ ಕಳಿಸಿ. ಅಂದರೆ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋವಂಥ ಒಂದು ಜಾಗಕ್ಕೆ ನೀವು ನಿಮ್ಮ ರೋವರ್ನ ಕಳಿಸ್ಬೇಕು ಅಂತ ಅಂದರೆ, ವಿತೌಟ್ ದ ಹೆಲ್ಪ್ ಆಫ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹೆಲ್ಪ್ ಇಲ್ಲದೆ, ನಾಸಾ ಹೆಲ್ಪ್ ಇಲ್ಲದೆ, ಚೈನೀಸ್ ಸ್ಪೇಸ್ ಏಜೆನ್ಸಿ ಹೆಲ್ಪ್ ಇಲ್ಲದೆ, ಅಥವಾ ನಮ್ಮ ಇಸ್ರೋ ಸ್ಪೇಸ್ ಏಜೆನ್ಸಿ ಹೆಲ್ಪ್ ಇಲ್ಲದೆ ನೀವು ಅದನ್ನು ಕ್ರಿಯೇಟ್ ಮಾಡ್ತೀರಾ ಅಂದರೆ ದಟ್ ಇನ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಲೆವೆಲ್ ಟೆಕ್ನಾಲಜಿ. ಅದ್ರ ಮೇಲೆ ಲ್ಯಾಂಡ್ ಮಾಡಿದ ನಂತರ ಆ ಒಂದು ರೋವರು ಕೇವಲ 1/2 ಕಿಲೋಮೀಟರ್ ಜಾಗವನ್ನು ಕ್ರಮಿಸಬೇಕು. ಆ ನಂತರ ಆ 1/2 ಕಿಲೋಮೀಟರ್ ಜಾಗ ಏನದು ಹೋಗುತ್ತಲ್ಲ ಕ್ರಮಿಸಿ, ಅವಾಗ ಅದ್ರ ಲೈವ್ ಫೀಡ್ನ ಅರ್ಥಕ್ಕೆ ಕೊಡಬೇಕು. ಅಂದರೆ ಒಂದು ವೈರ್ಲೆಸ್ ಟೆಕ್ನಾಲಜಿ ಕಮ್ಯುನಿಕೇಶನ್ ಕೂಡ ಆಯಿತು, ಮತ್ತು ಲೈವ್ ಸ್ಯಾಟಲೈಟ್ ಫೀಡ್ ಕೂಡ ಆಯಿತು. ಇದಿಷ್ಟನ್ನ ನೀವು ಡೆವಲಪ್ ಮಾಡಿದ್ರೆ ಅದ್ರ ಪ್ರೈಸ್ ಅಮೌಂಟ್ ಎಷ್ಟಿದೆ ಗೊತ್ತಾ? 200 crores ನಮ್ಮ ಇಂಡಿಯನ್ ರೂಪಿನಲ್ಲಿ ಹೇಳಬೇಕು ಅಂದರೆ, ಸೈನ್ಸ್ ಎಸ್ಪೆಷಲಿ ಸ್ಪೇಸ್ ಟೆಕ್ನಾಲಜಿನಲ್ಲಿ ಎಷ್ಟು ಫಂಡಿಂಗ್ ಅವೈಲೇಬಲ್ ಇದೆ ಅಂತ ಅಂದರೆ
ತುಂಬ ಇದೆ. ನಮ್ಮ ಇಂಡಿಯನ್ಸು ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅವ್ರ ಬ್ರೈನ್ಸ್ಗಳನ್ನ ಸ್ಪೇಸ್ ಟೆಕ್ನಾಲಜಿನಲ್ಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ವಿ ವಿಲ್ ರೀಚ್ ಟು ನೆಕ್ಸ್ಟ್ ಲೆವೆಲ್. ನನ್ನ ಕ್ಯೂರಿಯಾಸಿಟಿಗೆ ಸರ್, ನಾನು ಬಹುತೇಕ ನೋಡಿ ನಾನು ಎಲ್ಲೂ ಕೇಳಿಲ್ಲ, ಬಹುತೇಕ ಇರೋರೆ ನನ್ನ ಮಕ್ಕಳು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಇದೇ ಜಾಸ್ತಿ ಇರ್ತಕ್ಕಂಥದ್ದು. ಈ ಸ್ಪೇಸ್ ಇಂಜಿನಿಯರ್ ಮಾಡಬೇಕು ಅನ್ನೋದು ಬಹಳ ಕಡಿಮೆ, ನಾನಂತೂ ಕೇಳೇ ಇಲ್ಲ ಅದನ್ನ. ಹೆಂಗಿದೆ ನಮ್ಮಲ್ಲಿ ಈ ಬಗ್ಗೆ? ನಾವು ಸುನೀತಾ ವಿಲಿಯಮ್ಸ್ ಏರ್ ಸ್ಪೇಸ್ ಅಲ್ಲಿ ಸಿಗಾಕೊಂಡಿದ್ದಾರೆ ಅಂದಾಗ 4 ದಿವಸ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇರುತ್ತೆ. ಯಾವಾಗ ಬಂದ್ರಂತ, ಹೆಂಗ್ ಬಂದ್ರಂತೆ, ಹೆಂಗಿದ್ರಂತೆ, ಏನ್ ತಿಂತಾ ಇದ್ರಂತೆ, ಹೆಂಗ್ ವಾಸ ಮಾಡ್ತಾ ಇದ್ರಂತೆ. ಮತ್ 4 ದಿವಸ ಆದ್ಮೇಲೆ ಅದು ಮರ್ತೋಯ್ತು. ವಿಷಯ ಡೈವರ್ಟ್ ಆದ ತಕ್ಷಣ ಇದ್ರ ಬಗ್ಗೆ ಆಸಕ್ತಿನೇ ಹೋಗ್ಬಿಡುತ್ತೆ. ಅಂದ್ರೆ ಪೋಷಕರಲ್ಲಿ ಬಹಳ ಕಡಿಮೆ ನನ್ನ ಮಗನ ನಾನು ಆಸ್ಟ್ರೋನಾಟ್ ಮಾಡಬೇಕು, ಹೋಗಿ ವಾಪಸ್ ಬರ್ದೋಗ್ಬಿಟ್ರೆ ನನ್ನ ಮಗ ಇರೋನೊಬ್ಬ ಮಗ ಅಂತ ಯೋಚನೆ ಮಾಡೋರೆ ಜಾಸ್ತಿ. ಸೊ ಹೆಂಗಿದೆ ಇದಕ್ಕೆ ಇವತ್ತಿನ ದಿವಸಗಳಲ್ಲಿ? ಸರ್, ಕೊನೆಯದಾಗಿ ನೀವು ಒಂದು ಸುಮಾರು 20 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಆಸ್ ಎ ಪ್ರಿನ್ಸಿಪಲ್ ಆಗಿ ನೀವು ಮಕ್ಳುಗಳನ್ನ ವಿಷನ್ ತಿಳ್ಕೊಂಡಿರ್ತೀರ ಆಲ್ರೆಡಿ. ಮಕ್ಳುಗಳು ಬಹುತೇಕ ಮಕ್ಕಳ ಆಸಕ್ತಿ ಕ್ಷೇತ್ರ ಯಾವುದು ಅಂತ. ಸೊ ಈಗ ನೀವು ಪೇರೆಂಟ್ಸ್ ಗಳಿಗೆ ಮತ್ತೆ ಮಕ್ಕಳುಗಳಿಗೆ ರಿಗಾರ್ಡಿಂಗ್ ಏರೋಸ್ಪೇಸ್ ಬಗ್ಗೆ ಹೇಳ್ತಾ ಹೋದ್ರೆ? ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಿರೋದು, ನಾನು ಹಲವಾರು ವರ್ಷಗಳಿಂದ ವಿಶ್ವಸಂಸ್ಥೆ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ಮುಖ್ಯವಾಗಿ ವಿಶ್ವಸಂಸ್ಥೆಯಿಂದ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕೊಟ್ಟಿದೆ ವಿಶ್ವಸಂಸ್ಥೆ. ಅದು 2030ಕ್ಕೆ ಅದು ನಾವು ಅಚೀವ್ ಮಾಡಬೇಕು ಅಂತ ಟಾರ್ಗೆಟ್ ಇರೋದು. ಇದನ್ನು ಅಚೀವ್ ಮಾಡೋದ್ರಿಂದ ನಾವು ಏನು ಈ ಭೂಮಿ ಮೇಲೆ ನಾವು ಏನು ಆರೋಗ್ಯಕರವಾಗಿ ಬದುಕಬಹುದು ಅನ್ನೋದು ಒಂದು ಉದ್ದೇಶ. ಇದಕ್ಕೆ ನಾನು ಈ ತಾರಾಲಯದಿಂದ ಬರುವಂತಹ ವೈಜ್ಞಾನಿಕ ಮನೋಭಾವ ಬರೋದ್ರಿಂದ ಈ ಗುರಿಗಳನ್ನು ನಾವು ಸಾಧಿಸಬಹುದು. ಇದು ಒಂದು ಪಾಯಿಂಟ್. ನಾನು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಯಾಕೆ ಈ ತಾರಾಲಯ ಮುಖ್ಯವಾಗುತ್ತೆ ಅಂದರೆ, ನಮ್ಮ ಈ ಭೂಮಿಯ ಮೇಲಿರುವಂತಹ ಎಲ್ಲ ಮನುಷ್ಯ ಜೀವಿಗಳೇನಿದ್ದಾರೆ ಅವ್ರನ್ನೆಲ್ಲ ಈಗ ಕಂಟ್ರೋಲ್ ಮಾಡ್ತಾ ಇರೋವಂಥದ್ದು ಏನಿದೆ ನಮಗೆ ತಂತ್ರಜ್ಞಾನ ಎಲ್ಲ ಆಗ್ತಾ ಇರೋದು ಈಗ ಆಕಾಶದಿಂದನೇ. ಈಗ ನಾವು ಯಾವ ರೀತಿ ಅಂತ ನೋಡೋದಾದ್ರೆ, ನಿಮ್ಮ ಕೈಯಲ್ಲಿರೋ ಮೊಬೈಲ್ ಆಗ್ಬಹುದು, ಇಂಟರ್ನೆಟ್ ಆಗ್ಬಹುದು, ನಾವು ನಮ್ಮ ಟ್ರಾನ್ಸ್ಪೋರ್ಟ್ ಇರಬಹುದು, ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ನಮ್ಮ ಸ್ಪೇಸ್ ಇಂದನೇ ಆಗ್ತಾ ಇರೋದು. ಹಾಗಾಗಿ ಸತೀಶ್ ಅವರು ಹೇಳಿದ ಹಾಗೆ ತುಂಬ ಅವಕಾಶಗಳಿದೆ ಈ ಕ್ಷೇತ್ರದಲ್ಲಿ. ಬಾಹ್ಯಾಕಾಶ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಅವಕಾಶಗಳಿದೆ. ಪೋಷಕರಿಗೆ ಹೇಳೋದೇನು ಅಂತಂದ್ರೆ, ಈ ಬಾಹ್ಯಾಕಾಶದಲ್ಲಿರುವಂತಹ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವರ ಮನಸ್ಥಿತಿ ಏನಿದೆ, ಹಳೆಯಾದ ಕೆಲವೊಂದು ಉದ್ಯೋಗಗಳ ಬಗ್ಗೆ ಇದೆ, ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಿಸುವಂತಹ ಕೆಲಸವನ್ನ ಪೋಷಕರು ಮಾಡಿ ಈ ತಾರಾಲಯವನ್ನ ಹೆಚ್ಚು ಉಪಯೋಗಿಸ್ಕೊಂಡು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸಬಹುದು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟ. ಸತೀಶ್ ಸರ್ ಹಾಗೂ ಹುಲಿಕಲ್ ನಟರಾಜ್ ಸರ್ ಮತ್ತೆ ರವಿಕುಮಾರ್ ಸರ್ ಜಾಯ್ನ್ ಆಗಿ ಹಾಸನದಲ್ಲಿ ತಾರಾಲಯ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಅಂಡ್ ತಾರಾಲಯ ಆಗೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಉಪಯೋಗಗಳಾಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಷ್ಟು ದಿವಸ ಸೂರ್ಯ ಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ವಿ. ಗ್ರಹಣ ಹಿಡಿದಿರ್ತಕ್ಕಂಥದ್ದು ಸೂರ್ಯನ್ಗೋ ಅಥವಾ ನಮ್ಮ ಮನಸ್ಥಿತಿಗೋ ಅನ್ನೋದನ್ನ ವಿಜುವಲೈಸೇಷನ್ ಆಗಿ ಕೂತು ಪ್ಲಾನಿಟೋರಿಯಂ ನಲ್ಲಿ ಎಲ್ಲರೂ ಕೂಡ ನೋಡೋಣ. ಬೇರೆ ಕಡೆ ಆದಂಗೆ 15 ವರ್ಷ ಆಗೋದಿಲ್ಲ ಹಾಸನದಲ್ಲಿ ಅನ್ನೋ ಭಾವನೆ ಇಟ್ಕೊಂಡು ಹಾಸನದಲ್ಲಿ ಆದಷ್ಟು ಶೀಘ್ರವಾಗಿ ಒಂದು ಪ್ಲಾನಿಟೋರಿಯಂ ಆಗ್ಲಿ, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ತಾ, ಸರ್ ಥ್ಯಾಂಕ್ ಯು ಎಲ್ಲರೂ ಕೂಡ ಜಾಯ್ನ್ ಆಗಿ ಮಾತಾಡೋದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ. ನಮಸ್ತೆ.